ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಚಾನಲಿಗೆ ಸ್ವಾಗತ. ಸಬ್ಬಸಿಗೆ ಸೊಪ್ಪಿನ ಇಡ್ಲಿನ ಮಾಡುವಂಥದ್ದು ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ರುಚಿಯಾಗಿ ಬರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪಿನ ಇಡ್ಲಿ ಮಾಡೋದಕ್ಕೆ ಮೊದಲಿಗೆ ನಾನು 2 ಕಟ್ಟಿನಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿಕೊಂಡು ತೊಗೊಳ್ಳಿ. ಸಣ್ಣ ಸಣ್ಣ ಕಟ್ಟಾದರೆ 2 ಕಟ್ಟು, ದೊಡ್ಡ ಕಟ್ಟಾದರೆ ಅದರ ಅರ್ಧ ಕಟ್ಟನ್ನು ತೊಗೊಂಡ್ರೆ ಸಾಕಾಗತ್ತೆ. ಇದನ್ನು ಆದಷ್ಟು ಫ್ರೆಶ್ ಆಗಿದ್ದಾಗಲೇ ಮಾಡಿ, ತುಂಬ ರುಚಿಯಾಗಿ ಬರುತ್ತೆ. ಇದನ್ನು ಮೊದಲಿಗೆ ನಾನು ನೀರನ್ನು ಹಾಕಿಬಿಟ್ಟು ಉಪ್ಪನ್ನು ಹಾಕಿ ನೆನೆಸಿಡ್ತಾ ಇದ್ದೀನಿ. ಏನಂತಂದರೆ ಸೊಪ್ಪನ್ನು ಯಾವಾಗಲೂ ಕ್ಲೀನ್ ಮಾಡುವಾಗ ನೀರನ್ನು ಹಾಕಿಬಿಟ್ಟು ಅದ್ರ ಮೇಲೆ ಉಪ್ಪನ್ನು ಹಾಕಿಬಿಟ್ಟೆ ತೊಳೀರಿ. ಈ ಥರ ಮಾಡಿಬಿಟ್ಟು 2-3 ಸರಿ ನಾನು ಸೊಪ್ಪನ್ನು ತೊಳೆದ ನಂತರ ಅದನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಕೊಳ್ಳಿ, ರುಬ್ಬುವಾಗ ತುಂಬಾ ಚೆನ್ನಾಗಾಗತ್ತೆ. ಸೊಪ್ಪನ್ನು ಆದಷ್ಟು ಹಿಟ್ಟು ರುಬ್ಬುವಾಗನೇ ಕಟ್ ಮಾಡ್ಕೊಳ್ಳಿ. ಇಲ್ಲಿ 2 ಕಪ್ನಷ್ಟು ನಾನು ತಿಂಡಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 4-5 ಗಂಟೆ ಅಷ್ಟು ನೆನೆಸಿಟ್ರೆ ಸಾಕಾಗತ್ತೆ. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈಗಾಗಲೇ ನೆನೆಸಿಟ್ಟಿರೋಂಥ ಅಕ್ಕಿನ ರುಬ್ಬಬೇಕಾಗತ್ತೆ. ಅದಕ್ಕೋಸ್ಕರ ಮೊದಲಿಗೆ ನಾನು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಹಾಗೆ ಈಗಾಗಲೇ ಕಟ್ ಮಾಡ್ಕೊಂಡಿರೋಂಥ ಸಬ್ಬಸಿಗೆ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಅದರ ನಂತರ ಅದಕ್ಕೆ ಸಿಹಿಗೆ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಸಿಹಿಯಾದ ಇಡ್ಲಿನೇ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ನಾನು 2 ಕಪ್ನಷ್ಟು, ಸಣ್ಣ ಕಪ್ನಲ್ಲಿ 2 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಬಿಟ್ಟು ಒಂದು 1/4 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಅದನ್ನು ನೈಸಾಗಿ ರುಬ್ಕೊಳ್ಳಿ. ಯಾಕಂತಂದರೆ ಇಲ್ಲಿ ತೆಂಗಿನಕಾಯಿ ತುರಿ ತುಂಬಾ ಸಾಫ್ಟಾಗಿ ಬಂದಷ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೈಸಾಗಿ ರುಬ್ಕೋಬೇಕಾಗತ್ತೆ ಈ ಥರ ನೋಡಿ. ಹಾಗೆ ಅದೇ ಮಿಕ್ಸಿ ಜಾರಿಗೆ ನಾನು ಈಗಾಗಲೇ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಬಿಟ್ಟು ರುಬ್ತಾ ಇದ್ದೀನಿ. ಇಲ್ಲಿ ಅಕ್ಕಿನ ಆದಷ್ಟು ತುಂಬ ನೈಸಾಗಿ ರುಬ್ಬಕ್ಕೆ ಹೋಗೋದು ಬೇಡ, ತುಂಬ ತರ್ತರಿಯಾಗೂ ಅಲ್ಲ, ಹದವಾಗಿ ಬಂದರೆ ಸಾಕಾಗತ್ತೆ. ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು ರುಬ್ಕೊಳ್ತಾ ಇದ್ದೀನಿ ಈ ಥರ ನೋಡಿ. ಇದನ್ನು ಈಗಾಗಲೇ ನಾವು ರುಬ್ಬಿ ಇಟ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಯಿ ಅದೇ ಬ್ಯಾಟರಿಗೆ ಇದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಉಳಿದಿರೋಂಥ ಅಕ್ಕಿನ ಕೂಡ ಹಾಕಿಬಿಟ್ಟು ರುಬ್ಬಿ ನಾನು ಪೂರ್ತಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟು ಹಿಟ್ಟನ್ನು ಹಾಕಿದ ನಂತರ ಪೂರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಒಂದು ಇಡೀ ದಿವಸ ಇಡಬೇಕು ಆ ಥರ ಏನೂ ಇಲ್ಲ. ಹಿಟ್ಟನ್ನು ರುಬ್ಬಿದ ಕೂಡಲೇ ಇಡ್ಲಿ ಮಾಡ್ಬೋದು. ಹಾಗೆ ಉದ್ದಿನಬೇಳೆನ ಕೂಡ ಸೇರಿಸೋ ಅಂಥದ್ದಿಲ್ಲ, ತುಂಬಾ ಸಾಫ್ಟಾಗಿ ಬರುತ್ತೆ. ಇಡ್ಲಿಯ ಹಿಟ್ಟಿನ ಕನ್ಸಿಸ್ಟೆನ್ಸಿ ಮಾತ್ರ ತುಂಬ ದಪ್ಪನೂ ಬೇಡ, ತುಂಬ ತೆಳುವಾಗೂ ಬೇಡ, ಈ ಹದದಲ್ಲಿದ್ದರೆ ಸಾಕು. ಹಾಗೆ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಡ್ಲಿಯ ಬೌಲನ್ನು ತೊಗೊಂಡಿದ್ದೀನಿ. ಬೌಲ್ಗೆ ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ತುಪ್ಪವನ್ನು ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ತೆಗೆಯೋದಕ್ಕೆ ಕೂಡ ತುಂಬ ಈಸಿಯಾಗಿ ಬರುತ್ತೆ. ಸೊ ಎಲ್ಲದಕ್ಕೂ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈಗ ರುಬ್ಬಿರೋವಂಥ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಬೌಲ್ನ ಅರ್ಧ ಭಾಗದಷ್ಟು ಮಾತ್ರ ಹಿಟ್ಟು ಇರಲಿ, ಸಾಕಾಗತ್ತೆ. ಹಾಗೆ ಈಗ ನಾನು ಅದನ್ನು ಇಡ್ಲಿಯ ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸಾಧಾರಣವಾಗಿ ಇದು 15-20 ನಿಮಿಷ ಬೇಕಾಗುತ್ತೆ ಬೇಯಿಸೋದಕ್ಕೆ. ಬೇಯಿಸಿದ ನಂತರ ನೋಡಿ ಈ ಥರ ಬೆಂದಿದೆ. ತುಂಬ ರುಚಿಯಾಗುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೆ, ದೊಡ್ಡವರಿಗೆ, ಹಾಗೆ ಬಾಣಂತಿಯರಿಗೆ ಕೂಡ ಇದನ್ನು ಕೊಡ್ತಾರೆ. ಸಬ್ಬಸಿಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿಬಿಟ್ಟು. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ರುಚಿ ಕೂಡ ಅಷ್ಟೇ. ಇದನ್ನು ಆದಷ್ಟು ತುಪ್ಪದ ಜೊತೆಗೆ ಸರ್ವ್ ಮಾಡ್ತಾರೆ. ಹಾಗೆ ಕೂಡ ತಿನ್ಬೋದು, ಇದಕ್ಕೆ ಏನೂ ಸೈಡಿಗೆ ಬೇಡ. ನೀವು ಒಂದು ವೇಳೆ ಬೆಲ್ಲವನ್ನು ಸ್ಕಿಪ್ ಮಾಡಿದರೆ ಬೇಕಾದ್ರೆ ಚಟ್ನಿ ಒಟ್ಟಿಗೆ ಸರ್ವ್ ಮಾಡಿ. ಇದನ್ನು ಆದಷ್ಟು ಬಿಸಿ ಬಿಸಿ ಇದ್ದಾಗ ತಿಂದರೆ ತುಂಬ ರುಚಿಯಾಗಿ ಇರುತ್ತೆ. ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ, ತೆಗಿಯುವಾಗ ಕೂಡ ತುಂಬ ಈಸಿಯಾಗಿ ಕೂಡ ಬರ್ತಾಯಿದೆ ಇಡ್ಲಿ. ಇದನ್ನು ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೋಬೋದು. ಹಾಗೆ ತುಪ್ಪದ ಜೊತೆಗೆ ಸರ್ವ್ ಮಾಡಿ, ತುಂಬ ರುಚಿಯಾಗಿರುತ್ತೆ ಈ ಇಡ್ಲಿ. ಹಾಗೆ ಇನ್ಸ್ಟೆಂಟಾಗಿ ಬೇಗನೆ ಕೂಡ ಮಾಡ್ಕೋಬೋದು ಅಕ್ಕಿನ ನೆನೆಸಿಟ್ಕೊಬಿಟ್ಟು. ನಾನು ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.